ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ ಪಪ್ಪಾಯ ಹಣ್ಣು ತಿಂತಿದ್ರು. ಬೆಳಗ್ಗೆ ಇವತ್ತು ಪಪ್ಪಾಯ ಹಣ್ಣು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನಗೆ ಊರಿಂದ ಸೋರೆಕಾಯಿ ತಂದಿದ್ರು, ಅದನ್ನ ಹೊಡ್ಕೊಡು ಅಂತ ಹೇಳಿದರು. ನಾನು ಹೊಡೆದ್ಬಿಟ್ಟು ಮನೆ ಹತ್ರ ದೇವ್ರು ಬಂದಿತ್ತು, ಅಕ್ಕಿ ಕೊಟ್ವಿ. ಅಕ್ಕಿ ಕೊಟ್ಟಿದ್ದರಿಂದ ಅವ್ರು ನಮಗೊಂದು ರೋಸ್ ಕೂಡ ಕೊಟ್ಟರು. ಆನಂತರ ನನ್ನ ತಂಗಿ ಲೇಟಾಗಿದ್ದಿರೋದ್ರಿಂದ ತಿಂಡಿ ಟೈಮ್ಗೆ ಪಪ್ಪಾಯ ಹಣ್ಣು ತಿಂತಿದ್ಲು. ಮತ್ತು ರೊಟ್ಟಿ ಸೋರೆಕಾಯಿ ಪಲ್ಯ ಮಾಡಿತ್ತು ಅಮ್ಮ. ಬೆಣ್ಣೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಇಬ್ಬರಿಗೂ ಬೆಣ್ಣೆ ಹಾಕ್ತು. ಆದರೆ ಒಂದು ರೊಟ್ಟಿ ನಾವು ಒಲೆ ಮೇಲೆ ಬಿಟ್ಟಿದ್ವಿ, ನಾವು ಒಲೆಯಲ್ಲಿ ರೊಟ್ಟಿ ಮಾಡಿದ್ವಿ. ಸೊ ಸ್ಕಿನ್ ಕೇರ್ ಥರನೇ ಹೇರ್ ಕೇರ್ ರುಟೀನ್ ಕೂಡ ಮಾಡಬೇಕಲ್ವಾ. ಸೊ ನಾವಿವತ್ತು ಹೇರ್ ಕೇರ್ ಮಾಡ್ತಿದ್ವಿ. ಹೇರ್ ಕೇರ್ ಆಗೋ ಅಷ್ಟರಲ್ಲಿ ಕೀರ್ತಿಯವ್ರು ಕೂಡ ಬಂದಿದ್ದರು. ನಾವಿವತ್ತು ಇನ್ನೊಂದು ಮನೆಗೆ ಊಟಕ್ಕೆ ಹೋಗಬೇಕಾಗಿತ್ತು. ಸೊ ಅವ್ರಿಗೆ ಕೂಡ ಅಮ್ಮ ರೊಟ್ಟಿ ಕೊಡ್ತು, ನಾನು ಟೀ ಕುಡಿತಿದ್ದೆ. ನಾನು ತಿಂಡಿ ಆಗಿತ್ತಲ್ವ. ನಂತರ ಮೇಕಪ್ ಮಾಡ್ಕೊಳ್ಳೋದು ಗರ್ಲ್ಸ್ದು ಒಂದು ರೆಗ್ಯುಲರ್ ಡ್ಯೂಟಿ ಥರ. ಮೇಕಪ್ ಮಾಡ್ಕೊಂಡು ನಾನು ಇಯರಿಂಗ್ಸ್ ಮ್ಯಾಚ್ ಮಾಡ್ತಿದ್ದೆ ಡ್ರೆಸ್ಗೆ. ಯಾವಾಗಲೂ ಒಂದೇ ಥರ ಇಯರಿಂಗ್ಸ್ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅಂತ ಅಮ್ಮನ ಇಯರಿಂಗ್ಸ್ನ ಒಂದು ಸಲ ಟ್ರೈ ಮಾಡ್ತಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು. ಫೈನಲಿ ನಾನು ಅದೇ ಇಯರಿಂಗ್ಸ್ನ ಚೂಸ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡೋದು ಕೂಡ ಇತ್ತು. ಸೊ ಒಟ್ವಿ ನಾನು ರೆಡಿ ಆಗಬೇಕಂದ್ರೆ ತುಂಬ ಹರಡಿರ್ತೀನಿ, ರೂಮ್ ತುಂಬ ಕ್ಲೀನ್ ಮಾಡಿ ಹೋಗ್ಬೇಕಲ್ವಾ. ಎಲ್ಲನೂ ಕ್ಲೀನ್ ಮಾಡಿ ಹೊರಟೆ ನಾನು ಕೂಡ. ನೋಡಿ ನನ್ನ ಡ್ರೆಸ್ ಯಾವ ಥರ ಕಾಣಿಸ್ತಿದೆ, ಔಟ್ಫಿಟ್ ನೋಡಿರ್ತೀನಿ, ಬಟ್ ಇವತ್ತು ಹೇಗೆ ಕಾಣಿಸ್ತಿದೆ ಅಂದ್ಕೊಂಡು ನಾನು ಫೈನಲಿ ರೆಡಿಯಾಗಿ ಮನೆಯಿಂದ ಆಚೆ ನಮ್ಮ ಮಮ್ಮಿಗೆ ಬಾಯಿ ಹೇಳಿ ಬರ್ತಿದ್ದೆ. ಅವ್ರು ವೀಡಿಯೋ ಮಾಡಬೇಡ ಅಂತಿದ್ರು. ಆನಂತರ ಕೀರ್ತಿ ಅವರು ಬಂದಿದ್ರಲ್ವ, ಬೈಕಲ್ಲೇ ಹೋಗೋಣ ಅಂತ ಬಂದಿದ್ವಿ. ಹೊರಟ್ವಿ ನಾವು ಸಿಟಿಗೆ ಹೋಗೋಣ. ಆನಂತರ ಗಣಸಿಯಲ್ಲೇ ಫಂಕ್ಷನ್ ಇದ್ದಿದ್ದು. ಫಂಕ್ಷನ್ ಅಂದರೆ ಏನಿಲ್ಲ, ಊಟಕ್ಕೆ ಕರೆದಿದ್ರು ಹೊಸ ಜೋಡಿ ನಮ್ಮ ದೊಡ್ಡಮ್ಮವ್ರ ಮನೇಲಿ. ಹಾಗೆ ದೀಪು ಬರ್ತಡೇ ಇರೋದ್ರಿಂದ ಅವನಿಗೆ ಕೂಡ ಸ್ವಲ್ಪ ಬಟ್ಟೆಗಳನ್ನ ತಗೊಂಡು ನಾವು ಹೊರಟಿದ್ದೆ ಗಣಸಿಗೆ. ಸೊ ಬನ್ನಿ ಫೈನಲಿ ನಾವು ನಮ್ಮ ದೊಡ್ಡಮ್ಮವ್ರ ಮನೆಯ ಹತ್ರಲ್ಲಿ ಹೋಗ್ತಿದ್ವಿ. ಸೊ ಬನ್ನಿ ಹೋಗಿ ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಇವ್ರು ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊತಿದ್ರು. ನಮ್ಮ ದೊಡ್ಡಮ್ಮನ ಮಗಳು ಇಬ್ಬರು ಕೂಡ ಬೆಂಗಳೂರಿನಲ್ಲಿ ಇರೋದ್ರಿಂದ ಬೆಂಗಳೂರಿಂದ ಬಂದಿದ್ದರು. ಸೊ ಅದಕ್ಕೆ ಇವಾಗಲೇ ಊಟಕ್ಕೆ ಹೇಳಿದರು. ಊಟ ಮಾಡ್ಕೊಂಡು ನಾವು ನಮ್ಮ ಮನೆ ಕಡೆ ಬರಬೇಕಾದ್ರೆ ನನಗೆ ಕಾಣಿಸಿದ್ದೆ ಈ ರೈನ್ಬೋ. ಇದನ್ನು ನೋಡ್ಕೊಂಡು ಮನೆ ಕಡೆ ಹೊರಟೆ.